ಮೈಲಾರಲಿಂಗೇಶ್ವರ ಗಂಗೆ ಮಾಡವ ನಮ್ಮ ಮನೆ ದೇವರು ಅಂತ ಹೇಳ್ಬಿಟ್ಟು ನಂಬಿಟ್ಟು ಬಂದಿವಿ ಮೇಡಮ್. ಆದ್ರೆ ಬಂದಿದ ತಕ್ಷಣ ಆ ಅಮ್ಮ ಇಲ್ಲಿ ಏನೋ ಆನ್ಸರ್ ಕೊಡ್ಲಿಲ್ಲ. ಮನೆಗೆ ಬರ್ತೀನಿ, ಕರ್ಕೊಂಡು ಹೋಗ್ತೀನಿ, ನಿನಗೆ ಇಷ್ಟ ಐತ ಅಂತ ಕೇಳ್ತಿ. ಸರಿ ಅಂತ ನಾವು ಒಪ್ಕೊಂಡ್ವಿ. ಆಯ್ತಮ್ಮ ಕರ್ಕೊಂಡು ಹೋಗ್ತೀವಿ. ಆದ್ರೆ ಬರ್ತೀವಂತ ಹೇಳಿದ್ಮೇಲೆ ಸರಿ ಅಂತ ಹೋದ್ವಿ. ನಾವು ಮನೆಗೆ ಹೋದ್ಮೇಲೆ ನಮಗೆ ಕರ್ಸಕ್ಕೆ ಆಗ್ಲಿಲ್ಲ ಮೇಡಮ್. ತುಂಬಾ ಅಂದ್ರೆ ತುಂಬಾ ಪ್ರಾಬ್ಲಮ್. ಇಬ್ರು ಹುಷಾರಿಲ್ಲ, ಅಡ್ಮಿಟ್ ಆಗಿದ್ವಿ. ನಾಳೆ ಬರ್ಬೇಕಾಯಮ್ಮ. ನಾವು ಒಂದಿನ ಮುಂಚೆ ನಾವು ಡಿಸ್ಚಾರ್ಜ್ ಆಗಿದ್ದು. ದುಡ್ಡು ಇರ್ಲಿಲ್ಲ ನಮ್ಮ ಹತ್ರ ಪೂಜೆ ಮಾಡ್ಸಕ್ಕನು. ಬೇಡ ಬಿಡು ಅನ್ಕೊಂಡಿದ್ವಿ. ಇಬ್ರು ಮನೆಗ್ ಜಗಳನೂ ಆಡ್ಕೊಂಡ್ವಿ. ದುಡ್ಡಿಲ್ಲ ಏನಿಲ್ಲ ಬೇಡ ಅಂತ. ಆಮೇಲೆ ಅದ್ ಹೆಂಗ್ ದುಡ್ಡು ಅಡ್ಜಸ್ಟ್ ಆಯ್ತು ಅನ್ನೋದು ಅವತ್ತು ಪೂಜೆ ಮಾಡೋ ದಿನಾನು ನಾವಿಬ್ರು ಅಂದ್ರೆ ನಮ್ಮಿಬ್ರಿಗೆ ಇಂಟ್ರೆಸ್ಟ್ ಇರ್ಲಿಲ್ಲ ಪೂಜೆ ಮೇಲೆ. ಒಂಥರ ಮಂಕ್ ಆಮೇಲೆ ಪೂಜೆ ಮಾಡಿ ಚೆನ್ನಾಗ್ ಪೂಜೆ ಮಾಡ್ಕೊಟ್ರು ಅವರು ಸ್ವಾಮಿಗಳು. ಪೂಜೆ ಮಾಡಿ ಸಾಯಂಕಾಲ ಅಷ್ಟೊತ್ತಿಗೆ ಎಲ್ಲ ಸರೋದ್ವಿ. ಮಾರನೇ ದಿನ ಫುಲ್ ಇಬ್ರು ರೆಡಿ ಆದ್ವಿ. ಅಂದ್ರೆ ಅಮ್ಮ ಅಲ್ಲಿ ಬಂದು ನಮ್ಗೆ ಹೇಳಿತ್ತು ಬೆಳಗ್ಗೆ 5 ಗಂಟೆಗೆ ಎದ್ಬಿಟ್ಟು ಇಬ್ರು ಪೂಜೆ ಮಾಡ್ಬೇಕು ಅಂತ. ಇವಾಗ ಅವತ್ತ ಅಮ್ಮ ಹೇಳ್ದಾಗಿಂದ ಇಲ್ಲಿವರೆಗೂ ನಾನು ಒಂದ್ ದಿನಾನು ತಪ್ಸಿಲ್ಲ. ಡೈಲಿ ಪೂಜೆ ಮಾಡ್ತಾ ಇದೀವಿ. ಅವಾಗಿಂದ ನಮ್ಮಿಬ್ಬರಿಗೂ ಏನು ಕಾಯಿಲೆಗಿಲ್ಲ ಎಲ್ಲ ಏನಿತ್ತು ಎಲ್ಲ ಹೋಯ್ತು. ಚೆನ್ನಾಗಿದ್ವಿ. ಪೇಂಟ್ ಕಾಂಟ್ರಾಕ್ಟ್ ಅಂದ್ರೆ ಕೆಲಸ ಎಲ್ಲ ತುಂಬಾ ಕಮ್ಮಿ ಆಗಿತ್ತು. ಸುಮಾರು ಒಂದು 7-8 ತಿಂಗಳು ನಮಗೆ ಕೆಲಸ ಸಿಗ್ಲಿಲ್ಲ. ಇಲ್ಲಿ ಬಂದು ಅಮ್ಮ ಮನೆಗ್ ಬಂದು ಅದೇ 22ನೇ ತಾರೀಕು ಅಮ್ಮ ಬಂದಿದ್ದು. 22ನೇ ತಾರೀಕು ಪೂಜೆ ಎಲ್ಲ ಆಯ್ತು. ಕೆಲಸದಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ಬಿಟ್ಟೆ ಬಂದಿತ್ತು. ನಾವು ಸ್ಟಾರ್ಟಿಂಗ್ ಇಲ್ಲಿಗೆ ಬಂದ್ವಿ, ಯೂಟ್ಯೂಬ್ ಅಲ್ಲೇ ನೋಡ್ಬಿಟ್ಟು ಬಂದ್ವಿ. ಪ್ರಶ್ನೆ ಕೇಳೋಣ ಅಂತಾನೆ ಬಂದ್ವಿ. ಆ ತಾಯಿ ಹತ್ರ ಕೇಳೋಣ ಅಂತ ಬಂದ್ವಿ. ಆ ತಾಯಿ ಇಲ್ಲಿ ಬಂದ್ಮೇಲೆ ಏನು ಹೇಳಿಲ್ಲ ಮೇಡಮ್. ನಮಗೆ ಸೀದಾ ಮನೆಗೆ ಬರ್ತೀನಿ ಅಂತ. ಅಂದ್ರೆ ತುಂಬಾ ಸ್ವಲ್ಪ ಸಮಸ್ಯೆ ಇದ್ವು, ಜಾಸ್ತಿ ಸಮಸ್ಯೆ ಇದ್ವು. ಹಂಗಾಗಿ ಆ ತಾಯಿನ ನಮ್ಮ ಮನೆ ದೇವರು ಮೈಲಾರಲಿಂಗೇಶ್ವರ ಗಂಗೆ ಮಾಡವ ನಮ್ಮ ಮನೆ ದೇವರು ಅಂತ ಹೇಳ್ಬಿಟ್ಟು ನಂಬಿಟ್ಟು ಬಂದಿವಿ ಮೇಡಮ್. ಆದ್ರೆ ಬಂದಿದ ತಕ್ಷಣ ಆ ಅಮ್ಮ ಇಲ್ಲಿ ಏನೋ ಆನ್ಸರ್ ಕೊಡ್ಲಿಲ್ಲ. ಮನೆಗೆ ಬರ್ತೀನಿ, ಕರ್ಕೊಂಡು ಹೋಗ್ತೀನಿ, ನಿನಗೆ ಇಷ್ಟ ಐತ ಅಂತ ಕೇಳ್ತಿ. ಸರಿ ಅಂತ ನಾವು ಒಪ್ಕೊಂಡ್ವಿ. ಆಯ್ತಮ್ಮ ಕರ್ಕೊಂಡು ಹೋಗ್ತೀವಿ. ಆದ್ರೆ ಬರ್ತೀವಂತ ಹೇಳಿದ್ಮೇಲೆ ಸರಿ ಅಂತ ಹೋದ್ವಿ. ನಾವು ಮನೆಗೆ ಹೋದ್ಮೇಲೆ ನಮಗೆ ಕರ್ಸಕ್ಕೆ ಆಗ್ಲಿಲ್ಲ ಮೇಡಮ್. ತುಂಬಾ ಅಂದ್ರೆ ತುಂಬಾ ಪ್ರಾಬ್ಲಮ್. ಇಬ್ರು ಹುಷಾರಿಲ್ಲ, ಅಡ್ಮಿಟ್ ಆಗಿದ್ವಿ. ನಾಳೆ ಬರ್ಬೇಕಾಯಮ್ಮ. ನಾವು ಒಂದಿನ ಮುಂಚೆ ನಾವು ಡಿಸ್ಚಾರ್ಜ್ ಆಗಿದ್ದು. ದುಡ್ಡು ಇರ್ಲಿಲ್ಲ ನಮ್ಮ ಹತ್ರ ಪೂಜೆ ಮಾಡ್ಸಕ್ಕನು. ಬೇಡ ಬಿಡು ಅನ್ಕೊಂಡಿದ್ವಿ. ಇಬ್ರು ಮನೆಗ್ ಜಗಳನೂ ಆಡ್ಕೊಂಡ್ವಿ. ದುಡ್ಡಿಲ್ಲ ಏನಿಲ್ಲ ಬೇಡ ಅಂತ. ಆಮೇಲೆ ಅದ್ ಹೆಂಗ್ ದುಡ್ಡು ಅಡ್ಜಸ್ಟ್ ಆಯ್ತು ಅನ್ನೋದು ಗೊತ್ತಿಲ್ಲ. ಆಮೇಲೆ ಆಯಮ್ಮನೆ ಬಂತು. ದುಡ್ಡು ಹೆಂಗ್ ಅಡ್ಜಸ್ಟ್ ಆಯ್ತು ಅಂತ ಗೊತ್ತಿಲ್ಲ. ಅವತ್ತು ಪೂಜೆ ಮಾಡೋ ದಿನಾನು ನಾವಿಬ್ರು ಅಂದ್ರೆ ನಮ್ಮಿಬ್ರಿಗೆ ಇಂಟ್ರೆಸ್ಟ್ ಇರ್ಲಿಲ್ಲ ಪೂಜೆ ಮೇಲೆ. ಒಂಥರ ಮಂಕ್ ಆಮೇಲೆ ಪೂಜೆ ಮಾಡಿ ಚೆನ್ನಾಗ್ ಪೂಜೆ ಮಾಡ್ಕೊಟ್ರು ಅವರು ಸ್ವಾಮಿಗಳು. ಪೂಜೆ ಮಾಡಿ ಸಾಯಂಕಾಲ ಅಷ್ಟೊತ್ತಿಗೆ ಎಲ್ಲ ಸರೋದ್ವಿ. ಮಾರನೇ ದಿನ ಫುಲ್ ಇಬ್ರು ರೆಡಿ ಆದ್ವಿ. ಅಂದ್ರೆ ಅಮ್ಮ ಅಲ್ಲಿ ಬಂದು ನಮ್ಗೆ ಹೇಳಿತ್ತು ಬೆಳಗ್ಗೆ 5 ಗಂಟೆಗೆ ಎದ್ಬಿಟ್ಟು ಇಬ್ರು ಪೂಜೆ ಮಾಡ್ಬೇಕು ಅಂತ. ಇವಾಗ ಅವತ್ತ ಅಮ್ಮ ಹೇಳ್ದಾಗಿಂದ ಇಲ್ಲಿವರೆಗೂ ನಾನು ಒಂದ್ ದಿನಾನು ತಪ್ಸಿಲ್ಲ. ಡೈಲಿ ಪೂಜೆ ಮಾಡ್ತಾ ಇದೀವಿ. ಮಾಡ್ದಾಗಿಂದಾನು ಇಬ್ರುನು ಅಷ್ಟೇ. ಆ ಅಮ್ಮನು ಆಯ್ತು ಮೈಲಾರಲಿಂಗಪ್ಪ ಇಬ್ರು ನಾವು ಇವಾಗ ಅಷ್ಟೇ ಅವ್ರಿಬ್ರು ನಿಲ್ಸ್ಕೊಂಡೆ ಪೂಜೆ ಮಾಡ್ತೀವಿ. ಅವಾಗಿಂದ ನಮ್ಮಿಬ್ಬರಿಗೂ ಏನು ಕಾಯಿಲೆಗಿಲ್ಲ ಎಲ್ಲ ಏನಿತ್ತು ಎಲ್ಲ ಹೋಯ್ತು. ಚೆನ್ನಾಗಿದ್ವಿ. ನಮಗೆ ಅಡ್ವಾನ್ಸ್ ಕೆಲಸ ಎಲ್ಲ ಬುಕ್ ಆಯ್ತು. ಮತ್ತೆ ಅದು ಆಗಿ 3 ಡೇಸ್ಗೆ ಮತ್ತೆ ಇನ್ನೊಂದ್ ಕೆಲಸ ಬಂತು. ಹಾಸ್ಪಿಟ್ಲಿಗೆ ಏನ್ ಖರ್ಚು ಮಾಡಿದ್ನ ಅದೆಲ್ಲ ಬಂತು. ಆದ್ರೆ ಅಮ್ಮ ಒಂದ್ ಹೇಳತ್ತೆ, ಒಂದ್ಸರಿ ಭೂತರಾಯನ ಹತ್ರ ಹೋಗ್ಬಿಟ್ಟು ತಡೆ ಓಡಿಸು. ನಿನ್ನ 6 ತಿಂಗಳೊಳಗೆ ನಿನ್ ಟರ್ನ್ ಓವರ್ ನಾನು ಮಾಡ್ತೀನಿ, ನಿನ್ಗೆ ಏನೇ ಇದ್ರು ನಾನು ಇದೀನಿ ಅಂತ ಭಾಷೆ ಕೊಟ್ಟಿದ್ದಾಳೆ. ಆ ಮಾತು ಸಾಯಗಂಟನು ಪೂಜೆ ಮಾಡ್ಕೊಂಡು ಹೋಗ್ತೀನಿ ಅಂತ ಮಾತು ನಾನು ಕೊಟ್ಟಿದ್ದೀನಿ. ನಂಬಿಕೆ ಇಟ್ಕೊಂಡ್ ಬರ್ಬೇಕಂದ್ರೆ ನಂಬಿದ್ರೆ ಮಾತ್ರ. ನಾನು ಸ್ಟಾರ್ಟಿಂಗ್ ಇಲ್ಲಿ ಬಂದಾಗ ಹತ್ತಿದಿನ ಅಯ್ಯಮ್ಮನ ಹತ್ರ ಸುಮ್ನೆ ಬರ್ಬೇಕಂದ್ರೆ ಸುಮ್ನೆ ಆಗಲ್ಲ. ನಂಬಬೇಕು. ನಮ್ ಕೈಗೆ ಕೊಟ್ಟಿದ್ದಾರೆ. ಪರೀಕ್ಷೆ ಮಾಡೋದಾದ್ರೆ ನಮ್ ಕೈ ನೀನೇ ಹಿಡ್ಕಂತ ಕೊಟ್ಟಿದ್ದಾರೆ ದೇವ್ರನ್ನ. ನಮಗೆ ಹಿಡ್ಕಮಕ್ಕೆ ಆಗಿಲ್ಲ. ಒಂದೇ ಸರಿ ಇಟ್ಕೊಂಡ್ರೆ ಆಗಿಲ್ಲ. ನಾವು ಮೇಡಮ್ ಪೇಂಟ್ ಕಾಂಟ್ರಾಕ್ಟ್ ಅಂದ್ರೆ ಕೆಲಸ ಎಲ್ಲ ತುಂಬಾ ಕಮ್ಮಿ ಆಗಿತ್ತು. ಏನಂದ್ರೆ ಏನೂ ಇಲ್ಲ, ಕೆಲ್ಸನೇ ಸಿಗ್ತಿತ್ತು. ಸುಮಾರು ಒಂದು 7-8 ತಿಂಗಳು ನಮಗೆ ಕೆಲಸ ಸಿಗ್ಲಿಲ್ಲ. ಇಲ್ಲಿ ಬಂದು ಅಮ್ಮ ಮನೆಗ್ ಬಂದು ಅದೇ 22ನೇ ತಾರೀಕು ಅಮ್ಮ ಬಂದಿದ್ದು. 22ನೇ ತಾರೀಕು ಪೂಜೆ ಎಲ್ಲ ಆಯ್ತು. ಕೆಲಸ ಎಲ್ಲ ಬುಕ್ ಆಗೋಯ್ತು. ಅವ್ರಿಗೂ ಹಣ ಬೇಕು, ನಮಿಗೂ ಹಣ ಬೇಕು. ದೇವ್ರ ಹತ್ರ ಬರೋದೇ ಹಣಕ್ಕೋಸ್ಕರನೇ. ಅವರು ಮಾಡೋದು ಕಷ್ಟಕ್ಕೋಸ್ಕರನೇ, ನಾವು ಮಾಡ್ತಾ ಇರೋದು ಹಣಕ್ಕೋಸ್ಕರನೇ. ಇವಾಗ ಎಲ್ಲರೂ ಬದುಕ್ಬೇಕಲ್ಲ ಮೇಡಮ್. ಪ್ರಪಂಚದಾಗೆ ಯಾರು ಸಂಪಾದನೆ ಮಾಡ್ತಿದ್ದು ಕಷ್ಟ ಬೀಳ್ತಿದ್ದು ಯಾರಿಗೂ ಬರಲ್ಲ. ಅಮ್ಮ ಕಷ್ಟ ಇದ್ರೆ ಮಾತ್ರ ಬರ್ತತ್ ಮನೆಗೆ. ಇಲ್ಲಾಂದ್ರೆ ನಿಂಗೆ ಕೋಟಿ ಕೊಡ್ತೀನಿ ಅಂದ್ರೆ ಬರಲ್ಲ.
ನೀನೇ ಕರ್ಕೊಂಡ್ ಹೋಗ್ತೀನಿ ಅಂದ್ರೆ ಅಮ್ಮ ಬರಲ್ಲ. ಏನಾದ್ರೂ ಪ್ರಾಬ್ಲಮ್ ಇದ್ರೆ ಮನ್ಸಿ ತುಂಬಾ ಏನಾದ್ರೂ ಮನೆಯಲ್ಲಿ ಕಷ್ಟ ಸುಖ ಏನಾದ್ರೂ ಇದಿದ್ರೆ ಮಾತ್ರ ಇದ್ ಮಾಡುತ್ತೆ. ಆದ್ರೆ ಇಲ್ಲಿ ಬಂದು ಕೇಳ್ದಾಗ ಮನೆಗ್ ಬಂದು ಮನೇಲೆ ಅಷ್ಟ ದಿಗ್ಬಂಧನ ಮಾಡಿ ಗೋಡೆ ಮೇಲೆಲ್ಲ ಬರ್ದೈತೆ. ನಮ್ಗ್ ರೂಮ್ ಒಳಗಡೆ ಎಲ್ಲ ಅಷ್ಟ ದಿಗ್ಬಂಧನ ಮಾಡಿ ಬರ್ದ್ಬಿಟ್ಟು ಬಂದು ನೀವು ಇಲ್ಲೇ ಮರಗ್ಬೇಕು, ಇಲ್ಲೇ ಇರ್ಬೇಕು ಅಂತ ಹೇಳ್ಬಿಟ್ಟು ಬಂದಿದ್ದು. ಅಲ್ಲೇ ಮಲಗ್ತಾ ಇದ್ವಿ ಇಬ್ರುನು. ಅಲ್ಲಿ ಮಲಗ್ದಾಗಿಂದ ನಮ್ಮಿಬ್ರಿಗೆ ಏನು ಕಾಯಿಲೆ ಇಲ್ಲ. ಅವತ್ತ ಅಮ್ಮ ಬಂದೋಗ್ ಮಾರನೇ ದಿವಸಕ್ಕೆ ತುಂಬಾ ಸುಮಾರು 10 ಹಾಸ್ಪಿಟ್ಲ್ ತಿರುಗಿದ್ದೀನಿ. ಇಲ್ಲಿ ಗಂಟ್ಲು ತುಂಬಾ ಕೆಮ್ಮು ಅಂದ್ರೆ ಕೆಮ್ಮು ಸುಮಾರು 10 ಹಾಸ್ಪಿಟ್ಲ್ ದೊಡ್ಡ ಹಾಸ್ಪಿಟ್ಲ್ ಎಲ್ಲ ಸುತ್ತಿದೆ, ಆದ್ರೆ ಹೋಗ್ಲಿಲ್ಲ. ಅಮ್ಮ ಬಂದ್ ಮಾರನೇ ದಿವಸಕ್ಕೆ ಖತಮ್. ಭಂಡಾರದ ಬಗ್ಗೆ ಮೇಡಮ್, ಇವಾಗ ಆರೋಗ್ಯ ಏನಾದ್ರೂ ಹುಷಾರಿಲ್ಲ, ಸುಸ್ತು ಅದು ಇದು ಅಂತಂದ್ರೆ ನಂಬಿ ಅಯ್ಯಪ್ಪನ ಹೆಸರು ಹೇಳ್ಕೊಂಡು ಇಟ್ಕೊಂಡು ಹಣೆಗೆ ಇಲ್ಲಾಂದ್ರೆ ಹಾಲಲ್ಲಿ ಹಾಕ್ಯಂದು ಇಲ್ಲ ನೀರಲ್ಲಿ ಹಾಕ್ಯಂದು ಕುಡಿದ್ರೆ ಭಕ್ತಿಯಿಂದ ಪೂಜೆ ಮಾಡ್ಬೇಕು ಮೇಡಮ್, ನಂಬಬೇಕಷ್ಟೆ.